ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಈಗ ಸಂಜೆ ಆಗಿದೆ. ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಈಗ ಸುಮ್ಮನೆ ಮನೇಲಿ ಕುಂತು ಬೇಜಾರಾಗ್ತಿತ್ತು. ಹಂಗಾಗಿ ಹೊರಗಡೆ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಅನ್ಕೋಬೋದು ಏನು ಯಾವಾಗಲೂ ಹೊರಗಡೆದೇ ಆಗ್ತಾರೆ ಅಂತ. ಏನು ಮಾಡೋದು ಫ್ರೆಂಡ್ಸ್, ನನಗೆ ಟೈಮ್ ಯಾವಾಗ ಸಿಗುತ್ತೋ ಆವಾಗಲೇ ನಾನು ವೀಡಿಯೋ ಮಾಡೋಕ್ಕಾಗೋದು. ಈಗ ನಮ್ಮನೆಯವ್ರು ದೇವ್ರಿಗೆ ಕೈ ಮುಗಿತಾ ಇದ್ದಾರೆ. ಈಗ ನಮ್ಮ ಅಕ್ಕ ಮನೆಗೆ ಹೊರಟಿದ್ದೀನಿ. ವಾರಕ್ಕೊಂದು ಸರ್ತಿ ಇಲ್ಲ 2 ಸರ್ತಿ ಅಕ್ಕ ಮನೆಗೆ ಹೋಗಬೇಕು. ಹೋಗಲಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಸೊ ಹೋಗ್ಬಿಟ್ಟು ಅಲ್ಲಿಂದು ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿ ಏನೇನಾಗುತ್ತೆ ಅಂತ ಕಂಟಿನ್ಯೂ ಮಾಡ್ತೀನಿ. ಹೋಗೋಣ. ಈಗ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಸಂಜೆ ಆಗಿದೆ. ನಮ್ಮ ಮನೆಯಿಂದ ಅಕ್ಕ ಮನೆಗೆ ಒಂದು 5 ನಿಮಿಷ ಅಷ್ಟೇ ಫ್ರೆಂಡ್ಸ್. ಸೊ ಬೇಗ ಹೋಗ್ಬಿಡ್ಬೋದು. ನೋಡಿ, ನನ್ನ ಮಗಳಿಗೆ ಹೊರಗಡೆ ಹೋಗೋದು ಅಂದರೆ ಸಾಕು. ಮಂಕಿ ಕ್ಯಾಪ್ ಹಾಕಿದ ತಕ್ಷಣ, ಸ್ವೆಟರ್ ಹಾಕಿದ ತಕ್ಷಣ ಹೊರಟ್ಬಿಡ್ಬೇಕು. ಕುತ್ಕೊಳಂಗೆ ಇಲ್ಲ ಅವಳಿಗೆ. ಸೊ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಹೊರಗಡೆ ಕರ್ಕೊಂಡು ಹೋದಷ್ಟು. ಅದು ಅಲ್ಲದೆ ಅಕ್ಕನ ಮಕ್ಕಳಿಗೆ ಇವಳನ್ನ ಕರ್ಕೊಂಡು ಹೋದರೆ ಸಾಕು, ತುಂಬಾ ಇಷ್ಟಪಡ್ತಾರೆ ಆಟ ಆಡಬೇಕು ಅಂತ. ಹಾಗಾಗಿ ಸ್ಯಾಟರ್ಡೇ ಸಂಡೇ ನಾನು ಯೂಶ್ವಲಿ ಕರ್ಕೊಂಡು ಹೋಗ್ತಾ ಇರ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ಹೊತ್ತು ಹೋಗಿ ಮಕ್ಕಳನ್ನ ಅಲ್ಲಿ ಆಟ ಆಡಿಸ್ಕೊಂಡ್ಬಿಟ್ಟು ನಾನು ಬರ್ತೀನಿ. ಯಾಕಂದರೆ ಇಲ್ಲಿ ಅಷ್ಟಾಗಿ ಯಾರನ್ನೂ ಅಕ್ಕಪಕ್ಕ ಮಾತಾಡ್ಸಲ್ಲ. ಸೊ ಹಂಗಾಗಿ ಅಕ್ಕ ಮನೆಗೆ ಜಾಸ್ತಿ ಹೋಗ್ತೀವಿ. ಬಂದ್ವಿ ಫ್ರೆಂಡ್ಸ್ ಮನೆಗೆ. ನೋಡಿ, ಇಲ್ಲ ಹಾಕ್ಬೇಕು ತಾನೆ. ತಂಗಿ ಬರ್ತಾಳೆ, ವಿಡಿಯೋ ಮಾಡ್ತಾಳೆ. ಲೈಟ್ ಹಾಕೋಣ. ಯಾವ ಲೈಟು? ಬಾ ಅಮ್ಮ, ಬಾರಿಲಿ ಚಿನ್ನಿ. ಓಡ್ಬಾ ಅಲ್ಲೇ ಏನೋ ಎತ್ಕೋಬೇಕಾ? ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ಐರನ್ ಮಾಡ್ತಾ ಇದ್ದಾಳೆ ನಾಳೆ ಮಕ್ಕಳಿಗೆ ಸ್ಕೂಲ್ಗೆ. ಸುಮ್ಮನಿರೆ ಅಂತಾಳೆ. ವಿಡಿಯೋ ಆ್ಯಕ್ಚುಲಿ ನಮ್ಮ ಅಕ್ಕ ವಿಡಿಯೋ ಮಾಡಬೇಡ ಅಂತ ಇದ್ಲು. ಬಟ್ ನಾನು ತುಂಬಾ ರೇಗಿಸಿದೆ. ಇಲ್ಲ, ನಾನು ಮಾಡ್ತೀನಿ, ಹಾಕ್ತೀನಿ, ನಾನು ಎಡಿಟ್ ಮಾಡೋದೇ ಇಲ್ಲ, ನಾನು ಹಿಂಗೆ ಹಾಕ್ತೀನಿ ಅಂತ. ಏನೋ ಒಂಥರ ಸಂಕೋಚ ಫ್ರೆಂಡ್ಸ್ ಅವಳಿಗೆ ಈ ಥರ ವಿಡಿಯೋ ಎಲ್ಲ ಮಾಡಿ ಹಾಕೋದ್ರಿಂದ. ಸೊ ಹಂಗಾಗಿ ಬೇಡ ಅಂತಿಲ್ಲ. ಬಟ್ ನಾನು ಸ್ವಲ್ಪ ಅವಳನ್ನೂ ಇನ್ವಾಲ್ವ್ ಮಾಡೋಣ ಅಂತಲೇ ನಾನು ಜಾಸ್ತಿ ಅಕ್ಕ ಮನೇದು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ಮಗುಗೆ ನನ್ನ ಭಯನೇ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಅವ್ರ ದೊಡ್ಡಮ್ಮನ ಹತ್ರ ಹೇಳಿಬಿಟ್ಟು ಬಯಸ್ತಾ ಇದ್ದೆ. ಕಿವಿ ಒಳಗೆ ಹೋಗೈತಾ ಹುಳ? ಬೀಜ ಹೆಂಗಿದ್ಯಮ್ಮ ನೀನು? ಬಟ್ಟೆ ಎಷ್ಟೇ ಗಲೀಜ್ ಮಾಡ್ಕೊಂಡಿದ್ಯ ಕಾಟಮ್ಮ. ಎಲ್ಲಿಗೆ ಹೋಗ್ತೈತಿ? ನೀನೆಲ್ಲಿಗೆ ಹೋಗ್ತಿದೀಯ ಮೊಟ್ಟಸ್? ಬಿಡು, ಓಡಾಡ್ಲಿ ಚಿನ್ನಿ. ಓಡಾಡಬೇಕು. ತಂಗ್ ಮೇಲೆ ಕೂರಿಸ್ಬಾರ್ದಂಗೆಲ್ಲ. ಬಿಡು, ಓಡಾಡ್ಲಿ. ಏನಮ್ಮ ಅದು? ದಿತ್ಯಮ್ಮ ಬಂಗಾರಿ, ಏನೋ ಕೈಗೆ ಸಿಕ್ಬಿಟ್ರೆ ಸಾಕು ಅಲ್ಲಮ್ಮ. ಕೈಗೆ ಸಿಕ್ಬಿಟ್ರೆ ಎತ್ಕೋಬಾರ್ದು. ಅವಳಿಗೆ ಎತ್ಕೋಬಾರ್ದು. ಅವಳಿಗೆ ಆಟ ಆಡಬೇಕು. ಬಿಡಮ್ಮ. ನೋಡಲ್ಲಿ ಬೈತಾವಳೆ. ಯಾಕೆ ಕಿತ್ಕೊಂಡೋದೆ ಅಂತ ಬೈತಿದ್ದಾಳೆ.
ಮನೇಲಿ ಒಬ್ಬರು ವಸ್ತು ಇನ್ನೊಬ್ರಿಗೆ ಕೊಡಲ್ಲ ಫ್ರೆಂಡ್ಸ್. ನನ್ನ ಮಗಳು ಯಾರ್ಯಾರ್ದು ಅವ್ರವ್ರಿಗೆ ತೊಗೊಬಂದು ಕೊಡ್ತಾಳೆ. ಫೋನ್ ಆದರೂ ಅಷ್ಟೇ, ಒಬ್ಬರು ಫೋನ್ ಇನ್ನೊಬ್ಬರು ಮುಟ್ಟೋ ಹಾಗಿಲ್ಲ ಅವಳಿಗೆ. ನೋಡಿ, ನಾನು ಇವಾಗ ವ್ಯಾನಿಟಿ ಬ್ಯಾಗ್ ಕೊಟ್ಬಿಡ್ತೀನಿ ಅಂತ ಹೇಳಿ ಕೊಟ್ಟೆ ಇವಾಗ ನಮ್ಮ ಅಕ್ಕಂಗೆ. ಹೋಗಿ ಕೈಯಲ್ಲಿರೋದು ಕಿತ್ಕೊಂಡು ಬಂದು ನನಗೆ ವಾಪಸ್ ಮಾಡ್ತಾ ಇದ್ದಾಳೆ. ಸೊ ನಮ್ಮ ವಸ್ತು ಬೇರೆಯವ್ರಿಗೆ ಹೋಗಂಗಿಲ್ಲ, ಅವ್ರ ವಸ್ತು ನಮ್ಮ ಹತ್ರ ಇರೋಂಗಿಲ್ಲ ಅಂತ ಜಾಸ್ತಿ ಇದು ಮಾಡ್ತಾಳೆ ಅವಳು. ಈಗಲೇ ಇಷ್ಟೊಂದು ಬುದ್ಧಿ. ಈಗಿನ ಮಕ್ಕಳೇ ತುಂಬಾ ಶಾರ್ಪ್ ಇದ್ದಾರೆ ಫ್ರೆಂಡ್ಸ್. ನನ್ನ ಮಗಳೇ ಅಂತಲ್ಲ, ಆಲ್ಮೋಸ್ಟ್ ನಾನು ನೋಡಿರೋ ಥರ ತುಂಬ ಮಕ್ಕಳು ಅದೇ ಥರ ಶಾರ್ಪ್ನೆಸ್ ಇದ್ದಾರೆ. ನಮ್ಮ ಭಾವನ ನೋಡಿ ಅಳ್ತಾ ಇದ್ಲು ಫ್ರೆಂಡ್, ಅದಕ್ಕೆ ಎತ್ಕೊಂಡು ಹೊರಟೆ. ನಮ್ಮ ಅಕ್ಕನ ಮಗ ಯಾವತ್ತೂ ಕೂಡ ನನ್ನ ಚಿಕ್ಕಮ್ಮ ಅಂತಲೇ ಕರೆದಿರ್ಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಅವ್ನು ನನ್ನ ಚಿಕ್ಕಮ್ಮ ಅಂತ ಕರೆದ. ನನಗೆ ಶಾಕ್ ಆಯಿತು. ನಾನು ಚಿಕ್ಕಮ್ಮ ಆಗಬೇಕಂತಲೇ ಅವನಿಗೆ ಸರಿಯಾಗಿ ಗೊತ್ತಿರಲಿಲ್ಲ. ಯಾವಾಗಲೂ ಏನು ಕೇಳಿದ್ರು ರೇಖಮ್ಮ ರೇಖಮ್ಮ ಅಂತ ಹೇಳೋನು. ಖುಷಿ ಆಯಿತು ಫ್ರೆಂಡ್ಸ್. ಸೊ ಅಲ್ಲಿಂದ ಅವಳಿಗೆ ಸಮಾಧಾನ ಮಾಡ್ಕೊಂಡ್ಬಿಟ್ಟು ನಾವು ಮನೆಗೆ ಹೊರಟ್ವಿ. ಅಕ್ಕ ಮನೆಯಿಂದ ಹೊರಟು ನಮ್ಮ ಮನೆಗೆ ಬರ್ಬೇಕಾದ್ರೆ ಇದು ಮಕ್ಳದ್ದು ಆಟ ಆಡೋದು ಹಾಕಿದ್ರು ಫ್ರೆಂಡ್ಸ್. ಹಂಗಾಗಿ ನನ್ನ ಮಗಳನ್ನ ಯಾವತ್ತೂ ಆಟ ಆಡಿಸಿರ್ಲಿಲ್ಲ. ಇಲ್ಲ ಆಟ ಆಡ್ಸೋಣ ಅಂತೇಳಿ ನನ್ನ ಮಗಳು ಅದನ್ನ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಫ್ರೆಂಡ್ಸ್. ಎತ್ಕೊಳ್ಳೋಣ ಅಂತ ಹೋದರೆ ಬರಲೇ ಇಲ್ಲ. ಎಷ್ಟು ಹಠ ಮಾಡ್ತಾಯಿದ್ಲು. ಆಮೇಲೆ ಅವರ ಅಪ್ಪ ಬಂದು ಸಮಾಧಾನ ಮಾಡಿ ಎತ್ಕೊಂಡು ಅಲ್ಲಿಂದ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಅಷ್ಟೊತ್ತಿಗೆ ನನ್ನ ಮಗ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಸರಿ ಅಂತ ಅವನಿಗೂ ಆಟ ಆಡಿಸ್ಕೊಂಡ್ಬಿಟ್ಟು ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್. ಮನೆಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಗ್ಬಿಟ್ಟಿತ್ತು. ಬಂದ ತಕ್ಷಣ ಮಗಳಿಗೆ ಸರಿ ಮಾಡಿ ತಿನ್ನಿಸ್ಬಿಟ್ಟು ನಮ್ಮದು ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೆಳಗಡೆನೂ ಆಟ ಆಡಿಸ್ಕೊಂಡೆ. ಆಮೇಲೆ ಮನಗ್ಸೋಣ ಅಂತ ನಾನು ಆಟ ಆಡಲ್ಲ, ನೀನು ಆಟ ಆಡೋಗು. ಹೋಗಲ್ಲಿ ನಿಮ್ಮ ಅಪ್ಪನ ಎದುರಿಸೋಗು. ಸ್ವಲ್ಪ ಹೊತ್ತು ಆಟ ಮಾಡ್ತಾ ಇದ್ಲು. ನಾನು ಆಟ ಆಡಕ್ಕೆ ಬರಲ್ಲ, ನಾನು ಆಟ ಆಡಲ್ಲ, ನಾನು ಆಟ ಆಡಲ್ಲ, ನಾನು ಆಟ ಆಡಲ್ಲ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಅನ್ನು, ಹಾಯ್ 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 ಮಾಡು, ಹಾಯ್ ಹಾಯ್. ಅಯ್ಯಪ್ಪ, ಏನಕ್ಕೆ ಅಷ್ಟು ಸಿಟ್ಟು? 9 ಆಯ್ತಾ ಆಗಿರ್ಬೇಕು. ನೋಡಲ್ಲ ಟೈಮ್. ಕಾಲಂತೂ ಪಟ್ಟ ಪಟ್ಟ ಅಂತ ಕಾಲಂತೆ ತುಳಿ ಅಪ್ಪಂದು. ಅಮ್ಮ ಐ ಅಪ್ಪನ ಕಾಲಂತೆ ತುಳಿ ಬಾ. ಹಿಂಗೆ ಹಿಂಗೆ ಅನ್ಬ, ಹಿಂಗೆ ಅಪ್ಪ ಕಾಲು ಅನ್ಬ, ಹಿಂಗೆ ಬಾ ಸ್ವಾಮಿ ಅನ್ಬಮ್ಮ. ಹೆಂಗಂತೆ ಅನ್ನ ನೀನು ಅನ್ಬಿಟ್ರೆ ನಿಮ್ಮಪ್ಪ 2 ಕಣ್ಣಲ್ಲಿ ಹತ್ಬಿಡ್ತಾರ. ಬಾ ಮಕ್ಕಳು ಕಲಿಸ್ಕೋಬಾರ್ದು. ಓಕೆ ಫ್ರೆಂಡ್ಸ್, ಈಗ ಊಟ ಮುಗಿಸ್ಕೊಂಡು ಬಂದ್ವಿ. ಈಗ ಮಗಳನ್ನ ಮಲಗಿಸ್ಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಗುಡ್ ನೈಟ್.